ಡಿಕೆ ದೆಹಲಿ ದಂಡಯಾತ್ರೆಯ ಅತಿ ದೊಡ್ಡ ರಹಸ್ಯ ರಿವೀಲ್ ಆಗಿದೆ. 13 ದಿನಗಳ ಹಿಂದೆ ದೆಹಲಿ ಯಾತ್ರೆ ಕೈಗೊಂಡಿದ್ರು ಡಿಕೆಶಿ. ದೆಹಲಿ ದಂಡಯಾತ್ರೆ ಅತಿ ದೊಡ್ಡ ರಹಸ್ಯ ರಿವೀಲ್ ಆಗಿದೆ. ಈಗ ಡಿಕೆಶಿ ಯಾಕೆ ಹೋಗಿದ್ರು? 13 ದಿನಗಳ ಹಿಂದೆ ಡಿಕೆಶಿ ದೆಹಲಿ ಯಾತ್ರೆಯನ್ನ ಯಾಕೆ ಕೈಗೊಂಡಿದ್ರು? ಫೆಬ್ರವರಿ 13ರ ದೆಹಲಿಯ ಭೇಟಿ ವೇಳೆ ನಿಜಕ್ಕೂ ಆಗಿದ್ದೇನು? ಡಿಕೆ ಜೊತೆಗೆ ಮಾತಿಗೆ ಸಿಕ್ಕಿದ್ರ ಸೋನಿಯಾ ಅಂಡ್ ಮಕ್ಕಳು? ಸೋನಿಯಾ, ರಾಹುಲ್, ಪ್ರಿಯಾಂಕಾ ಭೇಟಿ ಮಾಡಿದ್ರ ಡಿಕೆ ಶಿವಕುಮಾರ್? ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಸುದ್ದಿ ಸ್ಫೋಟವಾಗ್ತಿದೆ. ದೆಹಲಿ ದಂಡಯಾತ್ರೆಯ ಅತಿ ದೊಡ್ಡ ರಹಸ್ಯ ರಿವೀಲ್. 13 ದಿನಗಳ ಹಿಂದೆ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು. ಈ ವೇಳೆ ನಿಜಕ್ಕೂ ಯಾರನ್ನ ಭೇಟಿ ಆದ್ರು ಡಿಕೆಶಿ? ಸೋನಿಯಾ ಗಾಂಧಿ ಅಥವಾ ಅವರ ಕುಟುಂಬಸ್ಥರು ಮಾತಿಗೆ ಸಿಕ್ಕಿದ್ರ? ಸೋನಿಯಾ, ರಾಹುಲ್, ಪ್ರಿಯಾಂಕಾನ ಭೇಟಿ ಮಾಡಿದ್ರ ಡಿಕೆ ಶಿವಕುಮಾರ್? ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಸುದ್ದಿಯನ್ನ ನಾವು ಸ್ಫೋಟ ಮಾಡ್ತಿದ್ದೀವಿ. ಯಾಕೆ ಹೋಗಿದ್ರು ಹಾಗಾದ್ರೆ ಡಿಕೆಶಿ? ದಂಡಯಾತ್ರೆಯ ಹಿಂದಿನ ಉದ್ದೇಶವೇನಿತ್ತು? ಬರೀ ಹೈಕಮಾಂಡ್ ಭೇಟಿನ ಅಥವಾ ಸೋನಿಯಾ ಕುಟುಂಬಸ್ಥರನ್ನ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರ? ಅಥವಾ ಯಾವ ವಿಚಾರ ಚರ್ಚೆಗಾಗಿ ಡಿಕೆಶಿ ಹೋಗಿದ್ರು? ಫೆಬ್ರವರಿ 13ರಂದು ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ರು. ಯಾರ ಜೊತೆ ಮಾತನಾಡಿದ್ರು? ಏನು ಚರ್ಚೆ ಆಯಿತು? ಭೇಟಿಯ ವೇಳೆ ಡಿಕೆಶಿ ಯಾರೊಂದಿಗೆ ಚರ್ಚೆ ಮಾಡಿದ್ರು? ಜೊತೆಗೆ ರಾಜ್ಯ ರಾಜಕಾರಣದ ಯಾವ ವಿಚಾರಗಳನ್ನ ಡಿಕೆಶಿ ಚರ್ಚೆ ಮಾಡಿದ್ದಾರೆ? ಅಶ್ವವೇಗ ನ್ಯೂಸ್ನಲ್ಲಿ ಡಿಕೆ ದೆಹಲಿಯ ದಂಡಯಾತ್ರೆಯ ರಹಸ್ಯವನ್ನ ಈಗ ನಾವು ರಿವೀಲ್ ಮಾಡ್ತಾ ಇದ್ದೀವಿ. 13 ದಿನಗಳ ಹಿಂದೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ರು ಡಿಕೆಶಿ. ಡಿಕೆ ಜೊತೆ ಮಾತಿಗೆ ಸಿಕ್ಕಿದ್ರ ಸೋನಿಯಾ ಅಂಡ್ ಮಕ್ಕಳು? ಸೋನಿಯಾ, ರಾಹುಲ್, ಪ್ರಿಯಾಂಕಾ ಯಾರನ್ನ ಭೇಟಿ ಮಾಡಿದ್ರು ಹಾಗಾದ್ರೆ ಡಿಕೆಶಿ? ಅಶ್ವವೇಗ ನ್ಯೂಸ್ನಲ್ಲಿ ಅತಿ ದೊಡ್ಡ ಸುದ್ದಿಯನ್ನು ಸ್ಫೋಟಿಸ್ತಿದೆ. ಡಿಕೆ ದೆಹಲಿಯ ಯಾತ್ರೆ ಯಾಕಾಯ್ತು? 13ರಂದು ಫೆಬ್ರವರಿ 13ರಂದು ದೆಹಲಿಗೆ ಭೇಟಿಯನ್ನ ಕೊಟ್ರು. ಈ ವೇಳೆ ನಿಜಕ್ಕೂ ಹೈಕಮಾಂಡ್ನ ಭೇಟಿಯಾಗಕ್ಕೆ ಹೋಗಿದ್ರ? ಅಥವಾ ಸೋನಿಯಾ ಗಾಂಧಿ ಅವರನ್ನ ಭೇಟಿಯಾದ್ರ? ಅಥವಾ ಅಲ್ಲಿ ಅವರಿಗೆ ರಾಹುಲ್ ಗಾಂಧಿ ಅವರನ್ನ ಮಾತನಾಡಿ ಚರ್ಚೆ ಮಾಡುವಂತಹ ಅವಕಾಶ ಸಿಕ್ತಾ? ಅಥವಾ ಪ್ರಿಯಾಂಕಾ ಗಾಂಧಿನ ಭೇಟಿ ಮಾಡಿದ್ರ? ಡಿಕೆಶಿಯ ದೆಹಲಿ ಟೂರ್ ಹಿಂದಿನ ಕಾರಣ ಏನಿತ್ತು? 13 ದಿನಗಳ ಹಿಂದೆ ಡಿಕೆಶಿ ದೆಹಲಿ ಯಾತ್ರೆಯನ್ನ ಕೈಗೊಂಡ್ರು. ಡಿಕೆ ಜೊತೆ ಮಾತಿಗೆ ಸಿಕ್ಕಿದ್ರ ಹಾಗಾದ್ರೆ ಸೋನಿಯಾ ಅಂಡ್ ಮಕ್ಕಳು? ಅಶ್ವವೇಗ ನ್ಯೂಸ್ನಲ್ಲಿ ಡಿಕೆಶಿಯ ಕುರಿತಾದ, ಡಿಕೆಶಿ ದೆಹಲಿ ಯಾತ್ರೆಯ ಕುರಿತಾದ ಬಿಗ್ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಫೆಬ್ರವರಿ 13ರಂದು ಡಿಕೆಗೆ ಸಿಕ್ಕಿರಲೇ ಇಲ್ಲ ರಾಹುಲ್ ಗಾಂಧಿ. ಬರೀ ರಾಹುಲ್ ಗಾಂಧಿ ಮಾತ್ರ ಅಲ್ಲ, ಸೋನಿಯಾ ಸಹ ಸಿಗಲಿಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ಮಾತಿಗೆ ಸಿಕ್ಕಿದ್ದು ಪ್ರಿಯಾಂಕಾ ಗಾಂಧಿ. ಪ್ರಿಯಾಂಕಾ ಗಾಂಧಿ ಜೊತೆ ಮಾತನಾಡಿ ವಾಪಸ್ ಹಾಕಿದ್ರು ಡಿಕೆ. ಆದ್ರೆ ಎಲ್ಲಾ ಕಡೆ ಸುದ್ದಿ ಹಬ್ಬಿದ್ದು ಮಾತ್ರ ಸೋ ಫಾರ್ ಫ್ರೀ ಭೇಟಿ ಅಂತ. ಬಲ್ಲ ಮೂಲಗಳ ಪ್ರಕಾರ ಇತ್ತೀಚೆಗೆ ರಾಹುಲ್ ಡಿಕೆ ಪ್ರತ್ಯೇಕ ಭೇಟಿಯೇ ಆಗಿಲ್ಲ. ಬರೀ ಪಕ್ಷದ ಸಭೆಗಳಲ್ಲಿ ಮಾತ್ರ ಎಲ್ಲರಂತೆ ಡಿಕೆಗೂ ರಾಹುಲ್ ದರ್ಶನ ಕೊಟ್ಟಿದ್ರು. ಇದು ಅಶ್ವವೇಗ ನ್ಯೂಸ್ನ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಫೆಬ್ರವರಿ 13ರಂದು ಡಿಕೆ ದೆಹಲಿಗೆ ತೆರಳಿದಂತಹ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ ರಾಹುಲ್ ಗಾಂಧಿ. ಅವರ ಭೇಟಿಯಾಗಲಿಲ್ಲ. ಹಾಗಾದ್ರೆ ಭೇಟಿಯಾಗಿದ್ದಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನ. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ದೀಪಾ. ಎಸ್ ದೀಪಾ, ದೆಹಲಿಗೆ ಏನು ಡಿಕೆಶಿ ಅವರು ಪ್ರಯಾಣವನ್ನ ಬೆಳೆಸಿದ್ರು, ಇದು ಭಾರಿ ಚರ್ಚೆಗೆ ಕಾರಣವಾಗಿತ್ತು ರಾಜ್ಯ ರಾಜಕಾರಣದಲ್ಲಿ. ಯಾಕೆ ಡಿಕೆಶಿ ದೆಹಲಿಗೆ ಹೋದ್ರು ಅನ್ನುವಂಥದ್ದು. ಈಗ ಅಲ್ಲಿ ಯಾರನ್ನ ಭೇಟಿಯಾದ್ರು, ಯಾರಿದ್ರು, ಯಾರು ಇರ್ಲಿಲ್ಲ, ಏನೆಲ್ಲ ಆಯ್ತು, ಏನಿದೆ ಮಾಹಿತಿ ದೀಪಾ? ಮಂಜರಿ, ಡಿಕೆ ಶಿವಕುಮಾರ್ ಅವರನ್ನು ನಾವು ಸಾಮಾನ್ಯಕ್ಕೆ ಅಥವಾ ಒಂದು ವಿಚಾರಕ್ಕೆ ತೆಗೆದುಕೊಳ್ಳೋದಕ್ಕೆ ಅಥವಾ ಅವರನ್ನು ಸಾಮಾನ್ಯ ಅಂದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ.
ಅವರು ಯಾವುದೇ ಮಾತನಾಡಿದ್ರು ಕೂಡ, ಯಾವುದೇ ಹೇಳಿಕೆಯನ್ನು ಕೊಟ್ಟರೂ ಕೂಡ ಅದಕ್ಕೊಂದು ಲೆಕ್ಕಾಚಾರ ಇರುತ್ತೆ. ಅದನ್ನು ಆಡಬೇಕಾದಂತಹ ಸಂದರ್ಭದಲ್ಲಿಯೇ ಅವರು ಮಾತನಾಡ್ತಾರೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇವೆ. ನಾಯಕತ್ವ ವಿಚಾರವಾಗಿ ತಮ್ಮ ನಡುವೆ ಆದಂತಹ ಏನು ಒಪ್ಪಂದ ಇತ್ತು, ಆ ಒಪ್ಪಂದ ವಿಚಾರವಾಗಿಯೂ ಕೂಡ ಅವರು ಸೂಕ್ತ ವೇದಿಕೆಯಲ್ಲಿ ಹೇಳಿದ ನಂತರವೇ ಅದು ಅಷ್ಟು ದೊಡ್ಡರ ಮಟ್ಟಿಗೆ ಚರ್ಚೆ ಆಯಿತು. ಇಲ್ಲಿಯ ತನಕವೂ ಕೂಡ ಅದು ಜೀವಂತವಾಗಿ ಉಳ್ಕೊಳ್ತು. ಇದೀಗ ಅವರು ಇತ್ತೀಚೆಗೆ ದೆಹಲಿ ಪ್ರಯಾಣ ಮಾಡಿದ್ರು, ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡಿದ್ರು. ಆ ವೇಳೆಯಲ್ಲಿ ನಾಯಕತ್ವ ವಿಚಾರವನ್ನು ಚರ್ಚೆ ಮಾಡಿದ್ರು. ಚರ್ಚೆಯ ಬಳಿಕ ಹೈಕಮಾಂಡ್ ನಾಯಕರು ಕೂಡ ಅದಕ್ಕೊಂದು ಸೂಕ್ತ ನಿರ್ಧಾರ ತೆಗೆದುಕೊಳ್ಳುವಂತಹ ಭರವಸೆ ನೀಡಿದ್ರು ಅನ್ನುವಂತಹದ್ದನ್ನು ಕೇವಲ ಚರ್ಚೆಯಾಗೆ ನೋಡಿದ್ರೆ ಹೊರತು ಅದೆಲ್ಲವನ್ನೂ ಕೂಡ ಖುದ್ದು ಎಲ್ಲೂ ಕೂಡ DK ಶಿವಕುಮಾರ್ ಅವರು ಮಾತನಾಡಿಲ್ಲ. ನಾವು ಮಾತನಾಡಿದಂತಹದ್ದು 4 ಗೋಡೆಯ ಮಧ್ಯೆ ನಾವೇನು ಮಾತನಾಡಿದ್ದೀವಿ ಅನ್ನೋದನ್ನು ಸೂಕ್ತ ಸಂದರ್ಭದಲ್ಲಿ ಹೇಳ್ತೇವೆ ಅನ್ನುವಂತಹ ಮಾತನ್ನಷ್ಟೇ DK ಶಿವಕುಮಾರ್ ಹೇಳಿದ್ರೆ ಹೊರತು ಇಲ್ಲಿಯವರೆಗೂ ಆ ಭೇಟಿಯ ವಿಚಾರವಾಗಿ ಒಂದು ಫೋಟೋವೂ ಕೂಡ ವೈರಲ್ ಆಗಲಿಲ್ಲ. ಅಲ್ಲಿ ಭೇಟಿಯಾಗಿದ್ದು ಕೇವಲ ಸೋನಿಯಾ ಗಾಂಧಿ ಅವರನ್ನು ಮಾತ್ರ ಅನ್ನುವಂತಹದ್ದು ಇದೀಗ ಗೊತ್ತಾಗ್ತಾ ಇರುವಂಥ, ಅಂದರೆ ಬಹಿರಂಗವಾದಂತಹ ವಿಚಾರ. ಹಾಗಾದರೆ ನಿಜಕ್ಕೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಅವರನ್ನು DK ಶಿವಕುಮಾರ್ ಇತ್ತೀಚೆಗೆ ಹೋದಂತಹ ಸಂದರ್ಭದಲ್ಲಿ ಭೇಟಿ ಆಗಲಿಲ್ವಾ ಅನ್ನುವಂತಹ ಪ್ರಶ್ನೆಗೆ ಖುದ್ದು ಅವರೇ ಉತ್ತರ ಕೊಡಬೇಕೇ ಹೊರತು, ಯಾಕಂದರೆ ಅಲ್ಲಿ ಯಾರಿದ್ರು, ಏನು ಮಾತನಾಡಿದ್ರು ಅನ್ನುವಂತಹದ್ದರ ಜೊತೆಗೆ ಭೇಟಿಯು ನಿಜವಾ ಇಲ್ವಾ ಅನ್ನುವಂತಹದ್ದನ್ನು ಅವರೇ ಹೇಳಬೇಕಾಗತ್ತೆ. ಆದರೆ ಅಲ್ಲಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿದ್ದು ನಿಜ, ಆ ನಾಯಕತ್ವ ವಿಚಾರವನ್ನು ಮಾತನಾಡಿರುವಂತಹದ್ದು ಕೂಡ ನಿಜ ಅನ್ನೋದು ಇದೇ ಕಾಂಗ್ರೆಸ್ ನಾಯಕರು DK ಶಿವಕುಮಾರ್ ಆಪ್ತರು ಹೇಳ್ತಾ ಇರುವಂತಹ ಮಾತು. ಆದರೆ ರಾಹುಲ್ ಗಾಂಧಿ ಅವರನ್ನು ಭೇಟಿ ಆಗದೇ ಇರೋದಕ್ಕೆ ಅಥವಾ ಅವರೇ ಸಮಯ ಕೊಡಲಿಲ್ಲ ಅನ್ನುವಂತಹದ್ದು ಕೂಡ ಗೊತ್ತಿಲ್ಲದೆ ಇರುವಂತಹ ವಿಚಾರ. ಹಾಗಾಗಿ ಅವರ ಭೇಟಿಯ ನಿಜ ಸತ್ಯಾಸತ್ಯತೆ ಎಷ್ಟು ಅನ್ನುವಂತಹದ್ದನ್ನು DK ಶಿವಕುಮಾರ್ ಅವರೇ ಹೇಳಬೇಕಾಗತ್ತೆ. ಮಂಜರಿ. ಓಕೆ ದೀಪಾ, ಎಸ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.